ನಮಸ್ಕಾರ ಗೆಳೆಯರೆ. ಪ್ರಸ್ತುತ ಭಾರತದಲ್ಲಿ ಅಮೆರಿಕ ಮತ್ತು ರಷ್ಯಾ ನಡುವೆ ಇಂಡೈರೆಕ್ಟ್ ಯುದ್ಧ ನಡೀತಾ ಇದೆ. ಈ ಯುದ್ಧವು ಜಗತ್ತಿನಲ್ಲಿ ಯಾರಿಗೆ ಹೆಚ್ಚಿನ ಏರ್ ಸುಪೀರಿಯಾರಿಟಿ ಇದೆ ಮತ್ತು ಯಾರ ವಾಯುಪಡೆಗೆ ಹೆಚ್ಚಿನ ಶಕ್ತಿ ಇದೆ ಅನ್ನೋದರ ಕುರಿತಾಗಿದೆ. ಯಾಕಂದ್ರೆ ಭಾರತದಲ್ಲಿ ನಡೆಯುತ್ತಿರುವ ಏರೋ 2025 ಏರ್ ಶೋ ಅಲ್ಲಿ ಡಿಸೆಂಬರ್ನಲ್ಲಿಯೇ ಅಮೆರಿಕ ಮೊದಲೇ ಹೇಳಿತ್ತು, ನಾವು ನಮ್ಮ F-35 ಯುದ್ಧ ವಿಮಾನಗಳನ್ನ ತರ್ತೇವೆ ಮತ್ತು ನಾವು ನಮ್ಮ 1 ಅಥವಾ 2 F-16 ವಿಮಾನಗಳನ್ನು ಕೂಡ ಕಳಿಸುತ್ತೇವೆ ಅಂತ. ಮತ್ತು ಅಮೆರಿಕದ ಈ ಘೋಷಣೆಯ ಕೆಲವೇ ದಿನಗಳ ನಂತರ ರಷ್ಯಾ ಇದ್ದಕ್ಕಿದ್ದಂತೆ ಜಗತ್ತನ್ನ ಅಚ್ಚರಿಗೊಳಿಸಿದೆ. ಯಾಕಂದ್ರೆ ಅದು F-35 ನೊಂದಿಗೆ ಸ್ಪರ್ಧಿಸುವ ಈ ಏರ್ ಶೋ ಅಲ್ಲಿ ನಾವು ನಮ್ಮ Su-57 ಸ್ಟೆಲ್ತ್ ವಿಮಾನವನ್ನ ಭಾರತಕ್ಕೆ ಕಳುಹಿಸಲಿದ್ದೇವೆ ಅಂತ ಹೇಳಿದೆ. ಈಗ ಇದರಿಂದ ಈ ಅಮೆರಿಕ ಹಿಂದುಳಿಯೋದಕ್ಕೆ ಹೇಗೆ ಸಾಧ್ಯ? ಸೊ ಈಗಿಂದ 2 ವಾರಗಳ ಹಿಂದೆ ಅಮೆರಿಕ ತನ್ನ B-1 ಲ್ಯಾನ್ಸರ್ ಸೂಪರ್ ಸೋನಿಕ್ ನ್ಯೂಕ್ಲಿಯರ್ ಕೆಪೇಬಲ್ ಬಾಂಬರ್ ಅನ್ನ ಭಾರತಕ್ಕೆ ಕಳುಹಿಸುವುದಾಗಿ ಅನೌನ್ಸ್ ಮಾಡಿತ್ತು. ಈಗಾಗಲೇ ಅದು ಭಾರತದ ತೇಜಸ್ ಯುದ್ಧ ವಿಮಾನದೊಂದಿಗೆ ಹಾರಾಟ ನಡೆಸಿದೆ ಹಾಗೂ ಮತ್ತೊಮ್ಮೆ ಈಗ ಅದು ತನ್ನ ಕಾರ್ಯಕ್ಷಮತೆಯನ್ನು ತೋರಿಸಲಿದ್ದು ಅಮೆರಿಕದ ಏನು ಏರ್ ಡೊಮಿನೆನ್ಸ್ ಇದೆ ಅದನ್ನ ಮತ್ತೆ ಸಾಬೀತುಪಡಿಸಲಿದೆ. ಆದರೆ ಅಮೆರಿಕದ ಈ ಅನೌನ್ಸ್ಮೆಂಟ್ ನಂತರವೇ ರಷ್ಯಾ ಡಬಲ್ ಸ್ಟೆಲ್ತ್ ಬ್ಲಾಸ್ಟ್ ಮಾಡಿದೆ ಅನ್ನೋದನ್ನ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು. ಆಕ್ಚುಲಿ Su-57 ಅನ್ನು ಕಳಿಸಿದ ನಂತರ ರಷ್ಯಾ ತನ್ನ Su-75 ಚೆಕ್ಮೇಟ್ ಸ್ಟೆಲ್ತ್ ಫೈಟರ್ ವಿಮಾನವನ್ನ ಭಾರತಕ್ಕೆ ಕಳಿಸ್ತಾ ಇದೆ ಅನ್ನೋ ರಿಪೋರ್ಟ್ಗಳು ಬಂದಿವೆ. ಇದಷ್ಟೇ ಅಲ್ಲದೆ ಈ ಯುದ್ಧ ವಿಮಾನವನ್ನ ಸಾರ್ವಜನಿಕ ಪ್ರದರ್ಶನಕ್ಕಾಗಿಯೂ ಕೂಡ ಪ್ರದರ್ಶಿಸಲಾಗುವುದು. ಅಂದ್ರೆ ಏರ್ ಶೋಗೆ ಹೋಗುವ ಜನರು ಈ Su-75 ಚೆಕ್ಮೇಟ್ ಸ್ಟೆಲ್ತ್ ಫೈಟರ್ ವಿಮಾನವನ್ನ ತಮ್ಮ ಕಣ್ಣುಗಳ ಮುಂದೆ ನೋಡುವ ಮೂಲಕ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಆದಾಗ್ಯೂ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರುವ Su-75 ಭಾರತದಲ್ಲಿ ನಿಖರವಾಗಿ ಈ ರೀತಿ ಬರಲಿದೆ. ಹಾಗೇನೆ ಗೆಳೆಯರೆ, ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಅದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ತಯಾರಾಗಿಲ್ಲ. ಇದು ಕೇವಲ ಇದರ ಮಾಡೆಲ್ ಆಗಿದೆ. ಇತ್ತೀಚೆಗೆ ಭಾರತ ತನ್ನ MK ಯುದ್ಧ ವಿಮಾನದ ಮಾಡೆಲ್ ಅನ್ನ ತೋರಿಸಿದಂತೆ ಇದು ಕೂಡ ರಷ್ಯಾದ Su-75 ಚೆಕ್ಮೇಟ್ ನ 1:1 ಮಾಡೆಲ್ ಆಗಿದ್ದು ಇನ್ನು ಇದು ಪ್ರೊಸೆಸ್ ಅಲ್ಲೇ ಇದೆ. ಅಕಾರ್ಡಿಂಗ್ ಟು ರಷ್ಯಾ ಈ ಯುದ್ಧ ವಿಮಾನವು ಪೂರ್ಣ ಪ್ರಮಾಣದಲ್ಲಿ ತಯಾರಾಗುವುದಕ್ಕಾಗಿ ಇನ್ನು 4 ವರ್ಷಗಳು ಬೇಕು ಅನ್ನೋದನ್ನ ಹೇಳಿದೆ. ಹಾಗೂ ರಷ್ಯಾ ಈ ಯುದ್ಧ ವಿಮಾನವನ್ನ ಭಾರತದ ಮುಂದೆ ಹಲವು ತಿಂಗಳುಗಳಿಂದ ಪ್ರಸ್ತಾಪಿಸುತ್ತಿದೆ. ಹಾಗೂ ಈ ಏರ್ ಶೋ ಅಲ್ಲಿ ಈ Su-75 ಅನ್ನ ತರುವ ಉದ್ದೇಶವೂ ಇದೇ ಆಗಿದೆ. ಮೊದಲನೇದಾಗಿ ಅಮೆರಿಕದೊಂದಿಗೆ ಸ್ಪರ್ಧಿಸುವುದು ಮತ್ತು ರಷ್ಯಾ ಅಮೆರಿಕ ಮತ್ತು ಚೀನಾಕ್ಕಿಂತ ಸ್ಟೆಲ್ತ್ ಗೇಮ್ ಅಲ್ಲಿ ಹಿಂದೆ ಇಲ್ಲ ಅನ್ನೋದನ್ನ ಜಗತ್ತಿಗೆ ತೋರಿಸುವುದು. ನಾವು ಇವರಿಗೆ ಎಲ್ಲಾ ರೀತಿಯಲ್ಲಿ ಎದುರಿಸಬಹುದು ಅನ್ನೋ ಮೆಸೇಜ್ ಅನ್ನು ಕೊಡುವುದಕ್ಕಾಗಿ ಅದು ಬಯಸ್ತಾ ಇದೆ. ಎರಡನೇ ಉದ್ದೇಶವೆಂದ್ರೆ ಭಾರತದ ಮುಂದೆ ಈ Su-75 ಅನ್ನ ಪ್ರಸ್ತುತಪಡಿಸುವುದು ಮತ್ತು ಅಲ್ಲಿ ಪ್ರಸ್ತುತಪಡಿಸಲಿರುವ ಭಾರತೀಯ ಅಧಿಕಾರಿಗಳನ್ನ ಇಂಪ್ರೆಸ್ ಮಾಡುವುದು. ಯಾಕಂದ್ರೆ ಅವರು ಈ ಪ್ರೋಗ್ರಾಮ್ ಅಲ್ಲಿ ರಷ್ಯಾ ಜೊತೆನೇ ಇರ್ಲಿ ಅಂತ. ಇದಷ್ಟೇ ಅಲ್ಲದೆ ರಷ್ಯಾ ಇದನ್ನು ಭಾರತದ ಸಹಯೋಗದೊಂದಿಗೆನೆ ತಯಾರಿಸಬೇಕೆಂದು ಬಯಸ್ತಾ ಇದೆ. ಆದರೆ ಭಾರತವು Su-75 ಗಿಂತ ರಷ್ಯಾದ Su-57 ಮತ್ತು ಅಮೆರಿಕದ F-35 ನಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದೆ. ಯಾಕಂದ್ರೆ ನೀವೇ ಯೋಚಿಸಿ, ನಾವು ರಷ್ಯಾದ ಸಹಯೋಗದೊಂದಿಗೆ ಯುದ್ಧ ವಿಮಾನವನ್ನ ತಯಾರಿಸಬೇಕು ಅಂದ್ರೆ ಅದು 4 ರಿಂದ 5 ವರ್ಷಗಳ ಸಮಯ ತೆಗೆದುಕೊಳ್ಳಬಹುದು. ಅಂದ್ರೆ 2030 ಹೊತ್ತಿಗೆ. ಸೊ ಅಲ್ಲಿವರೆಗೆ ಭಾರತದ MKನೇ ರೆಡಿ ಆಗಿರ್ತದೆ. ಅದರಲ್ಲಿ ಸರಿಯಾಗಿ ನಾವು ಹಣವನ್ನ ಇನ್ವೆಸ್ಟ್ ಮಾಡಿದ್ರೆ. ಸೊ ಈ ಕಾರಣದಿಂದಾಗಿಯೇ ಭಾರತವು ಅದರಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿಲ್ಲ. ಆದ್ರೂ ರಷ್ಯಾ ಇಲ್ಲಿ ಪ್ರಯತ್ನಿಸುವುದಕ್ಕಾಗಿ ಬಯಸ್ತಾ ಇದೆ. ಯಾಕಂದ್ರೆ ನೀವೇ ಯೋಚಿಸಿ, ಈ ಏರ್ ಶೋ ಅಲ್ಲಿ ಅದು ಭಾರತಕ್ಕಷ್ಟೇ ತೋರಿಸುವುದಿಲ್ಲ, ಪ್ರಪಂಚದಾದ್ಯಂತದ ವಾಯುಪಡೆ ಅಧಿಕಾರಿಗಳು ಇಲ್ಲಿಗೆ ಬರ್ತಾರೆ. ಅವರು ತಮ್ಮ ವಾಯುಪಡೆಗಳಿಗೆ ಶಸ್ತ್ರಾಸ್ತ್ರಗಳನ್ನು ಸಹ ಇಲ್ಲಿ ನೋಡ್ತಾರೆ. ಭಾರತೀಯ ಕಂಪನಿಗಳು, ಅಮೆರಿಕನ್ ಕಂಪನಿಗಳು, ಇಸ್ರೇಲಿ ಕಂಪನಿಗಳ ಶಸ್ತ್ರಾಸ್ತ್ರಗಳನ್ನು ಸಹ ಇಲ್ಲಿ ಪ್ರಸ್ತುತಪಡಿಸಲಾಗ್ತದೆ. ಮತ್ತು ಅಂತ ಪರಿಸ್ಥಿತಿಯಲ್ಲಿ ರಷ್ಯಾವು ತಮ್ಮ ಕಡೆಗೆ ಈ ಎಲ್ಲಾ ಜನರನ್ನ ಅಟ್ರಾಕ್ಟ್ ಮಾಡುವುದಕ್ಕಾಗಿ ಪ್ರಯತ್ನಿಸುತ್ತಿದೆ. ಯಾಕಂದ್ರೆ ಇದರಿಂದಾಗಿ ಭಾರತ ಇಲ್ಲಿದ್ರೆ ಅಲ್ಲಿರುವ ಇತರೆ ದೇಶಗಳ ಅಧಿಕಾರಿಗಳು ಬಂದಿರುವಂತವರು ಈ ಪ್ರಾಜೆಕ್ಟ್ ಅಲ್ಲಿ ರಷ್ಯಾದ ಜೊತೆ ಸೇರುವುದಾಗಿ ಪ್ರಯತ್ನಿಸುತ್ತಾರೆ ಅಂತ. ಆದ್ರೆ ಅದು ಏನೇ ಇರಲಿ, ಈ ಹೊಸ ಎಂಟ್ರಿಯು ಈ ಏರ್ ಶೋ ಅನ್ನ ಇನ್ನಷ್ಟು ದೊಡ್ಡದಾಗಿಸಿದೆ. ಹಾಗೂ ಇದನ್ನ ನಂಬಿ ಗೆಳೆಯರೆ, ಈ ಏರ್ ಶೋ ಈ ಭೂಮಿಯ ಮೇಲೆ ಹೆಚ್ಚು ವೀಕ್ಷಿಸಲ್ಪಡುವ ಏರ್ ಶೋ ಆಗಲಿದೆ. ಯಾಕಂದ್ರೆ Su-57 ಮತ್ತು F-35 ಅಂತ ಸೂಪರ್ ಸ್ಟಾರ್ ಫೈಟರ್ ವಿಮಾನಗಳು ಈಗಾಗಲೇ ಬಂದಿವೆ. ಆದರೆ ಭಾರತದಲ್ಲಿ ಆಯೋಜಿಸಲಾಗುತ್ತಿರುವ ಈ ಏರ್ ಶೋ ಅಲ್ಲಿ ಸ್ಪೆಷಲ್ ಆಗಿ B-1 ಲ್ಯಾನ್ಸರ್ ನ ಎಂಟ್ರಿ ಮತ್ತು Su-75 ನ ಎಂಟ್ರಿಯು ಭಾರತವನ್ನ ಏವಿಯೇಷನ್ ಅಲ್ಲಿ ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿದೆ. ಅದಕ್ಕಾಗಿ ನೀವು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಒಂದಕ್ಕಿಂತ ಒಂದು ಅದ್ಭುತ ವಿಷಯಗಳು ಬರಲಿವೆ ಹಾಗೂ ನಾನು ನಿಮಗೆ ಈ ಎಲ್ಲವನ್ನ ಡಿಟೇಲ್ ಆಗಿ ಹೇಳಲಿದ್ದೇನೆ.